ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಸಂಪಿಗೆ ರೋಡ್ ಮಲ್ಲೇಶ್ವರಮಲ್ಲಿರೋ ಈಟ್ ರಾಜ ಅನ್ನೋ ಒಂದು ಜ್ಯೂಸ್ ಸೆಂಟ್ರಿಗೆ ಹೋಗ್ತಿದ್ದೀವಿ. ಇದು ಇಂಡಿಯಾದಲ್ಲೇ ಫಸ್ಟ್ ಝೀರೋ ವೇಸ್ಟ್ ಜ್ಯೂಸ್ ಸೆಂಟರ್ ಅಂತ ಫೇಮಸ್ ಆಗಿದೆ. ಅಷ್ಟೇ ಅಲ್ಲ, ನಾನು ಅನ್ಕೋತಿದ್ದೆ ಯೂಟ್ಯೂಬು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿ ಹೋಗಬೇಕು ಇಲ್ಲಿಗೆ ಅಂತ ತುಂಬ ಸಲ ಅನ್ಕೋತಿದ್ದೆ. ಕೊನೆಗೂ ಬಂದಿದ್ದೀನಿ. ಅಲ್ಲಿಗೆ ಹೋಗಿದ ತಕ್ಷಣ ನಮಗೆ ಶಾಕ್ ಆಗಿದ್ದು, ರೈಟ್ ಸೈಡಲ್ಲಿ ಕಾಡುಮಲ್ಲೇಶ್ವರ ಟೆಂಪಲ್, ಲೆಫ್ಟ್ ಸೈಡಲ್ಲಿ ಸಾಯಿ ಮಂದಿರ. ನಾನು ನೋಡಿರಲಿಲ್ಲ ಅದನ್ನು. ಸೊ ಇನ್ನೇನಪ್ಪ, ಈಟ್ ರಾಜಕ್ಕೆ ಬಂದಿದ್ದೀವಿ. ಅದಕ್ಕೆ ಮುಂಚೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ದೇವಸ್ಥಾನ ಮುಗಿಸಿ ಈಟ್ ರಾಜಕ್ಕೆ ಹೋದ್ವಿ. ಈಟ್ ರಾಜದಲ್ಲಿ ಹೋಗಿ ನೋಡಿದ್ರೆ ತುಂಬ ವೆರೈಟಿಯಾದ ಜ್ಯೂಸ್ಗಳು, ಹಣ್ಣಿನಲ್ಲೇ ಹಣ್ಣಿನ ರಸ, ಹಣ್ಣಿನೊಳಗಡೆನೆ ಹಣ್ಣಿನ ಜ್ಯೂಸ್. ಅಷ್ಟೇ ಅಲ್ಲ, ಇಲ್ಲಿ ಥೀಮ್ನ ನೋಡಿದ್ರೆ ನೀವು ಎಷ್ಟು ಖುಷಿ ಪಡ್ತೀರಾ. ಜೊತೆಗೆ ಅವ್ರು ಬರೆದಿರೋ ಕೋಟ್ಸ್ ಅಂತೂ ನೋಡಿದ್ರೆ ವಾಹ್, ಎಂಥ ಕೋಟ್ಸ್ ಗೊತ್ತಾ, ನಗು ಬರ್ತಿರುತ್ತೆ. ಹೌದು, ನಗ್ತಾ ನಗ್ತಾ ಜ್ಯೂಸ್ ಕುಡಿಯುತ್ತಿದ್ವಿ. ನೋಡ್ಗುರು, ಟಿಶ್ಯೂನೇ ಕೊಟ್ಟಿಲ್ಲ, ನಮ್ಮ ನಾಣೆಗೂ ಟಿಶ್ಯೂ ಕೊಡೋದೇ ಇಲ್ಲ. ಹೌದು, ಇಲ್ಲಿ ಟಿಶ್ಯೂ ಕೂಡ ಕೊಡಲ್ಲ, ಯಾವುದೇ ಪ್ಲಾಸ್ಟಿಕ್ ಕೂಡ ಯೂಸ್ ಮಾಡಲ್ಲ. ಇಲ್ಲಿ ಕ್ಲಾತ್ ಬ್ಯಾಗ್, ವೇಸ್ಟ್ ಪ್ರಾಡಕ್ಟ್ಸಲ್ಲಿ ದೀಪದೆಣ್ಣೆ, ಕೋಕೋನಟ್ ಮಿಲ್ಕ್, ಸೋಪು, ಇಕೋ ಪಾಟ್ಸ್, ಈ ಥರ ಎಷ್ಟೋ ಐಟಮ್ಸ್ಗಳು ಕೂಡ ಪರ್ಚೇಸ್ ಮಾಡೋದಕ್ಕೆ ಸಿಗುತ್ತೆ ಕಡಿಮೆ ಬೆಲೆಯಲ್ಲೇ. ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ. ಆ್ಯಂಡ್ ಜ್ಯೂಸ್ ಅಂತೂ ಸೂಪರಾಗಿತ್ತು. ತುಂಬ ವೆರೈಟಿ ಜ್ಯೂಸ್ಗಳಿತ್ತು. ಆದರೆ ಇಲ್ಲಿ 1 ಅವರ್ಗೂ ಜ್ಯೂಸನ್ನ ಚೇಂಜ್ ಮಾಡ್ತಿರ್ತೀರಂತೆ. ಸೊ ನಾವು ಹೋದಾಗ ಸಿಕ್ಕಿದ್ದು ನಮಗೆ ಪೈನಾಪಲ್ ನೇರಳೆ, ಅವಾಕಾಡೋ ಗ್ರೇಪ್, ಡ್ರ್ಯಾಗನ್ ಮ್ಯಾಂಗೋ, ಅದಕ್ಕೆ ಪಂಪ್ಕಿನ್ ಸೀಡ್ಸ್ ಕೂಡ ಮೇಲೆ ಡೆಕೋರೇಟ್ ಮಾಡಿ ಕೊಡ್ತಾರೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಅದು ಕುಡ್ದಿದ ತಕ್ಷಣ ಮನೆಗೆ ಬಂದು ಊಟ ಮಾಡಬೇಕು ಅಂತ ಕೂಡ ಅನಿಸ್ಲಿಲ್ಲ. ನೀವು ಒಂದ್ಸಲ ಹೋಗಿ ಟ್ರೈ ಮಾಡಿ. ಆ್ಯಂಡ್ ಥೀಮ್ ಕೋಡ್ಸ್ ಎರಡೂ ಚೆನ್ನಾಗಿದೆ. ಈಟ್ ರಾಜಗೆ ಆಲ್ ದ ಬೆಸ್ಟ್.